ರಾಮ ಮಂದಿರ ದೇಣಿಗೆ ಕೇಸ್ನಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ರಾಮ ಜನ್ಮಭೂಮಿ ಮಾಜಿ ಟ್ರಸ್ಟ್ಗೆ ಎಸ್ಐಟಿ ಕ್ಲೀನ್ ಚಿಟ್ ಅನ್ನು ಕೊಟ್ಟಿದೆ. ಚಂಪತ್ ರಾಯ್, ಅನಿಲ್ ಮಿಶ್ರಾಗೆ ಪೊಲೀಸರ ರಿಲೀಫ್ ಸಿಕ್ಕಿರುವಂತದ್ದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಕೋಟಿ ಹುಂಡಿ ಕಳ್ಳತನ ಮಾಡಿದ್ದ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ರಿಲೀಫ್ ಅನ್ನು ಕೊಟ್ಟಿದ್ದಾರೆ ಚಂಪತ್ ರಾಯ್ ಹಾಗೆ ಅನಿಲ್ ಮಿಶ್ರಾ ಅವರಿಗೆ. ರಾಮ ಮಂದಿರ ದೇಣಿಗೆ ಕೇಸ್ನಲ್ಲಿ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿರುವಂತದ್ದು. ಮಂದಿರದ ದೇಣಿಗೆ ನಿರ್ವಹಣೆಯಲ್ಲಿ ಅಕ್ರಮ ನಡೆದಿತ್ತು ಅಂತಹ ಆರೋಪ ಕೇಳಿಬಂದಿತ್ತಲ್ಲ, ಆ ಸಂದರ್ಭದಲ್ಲೇ ಟ್ರಸ್ಟಿಗಳಾದಂತಹ ಚಂಪತ್ ರಾಯ್ ಹಾಗೆ ಅನಿಲ್ ಮಿಶ್ರಾ ಇಬ್ಬರೂ ಕೂಡ ಜೂನ್ 27ಕ್ಕೆ ತಮ್ಮ ಟ್ರಸ್ಟ್ನ ಸ್ಥಾನಗಳಿಗೆ ರಾಜೀನಾಮೆಯನ್ನು ಕೊಡ್ತಾರೆ. ರಾಜೀನಾಮೆಯನ್ನ ಕೊಟ್ಟು ತದನಂತರದಲ್ಲಿ ಎಸ್ಐಟಿ ರಚನೆಯಾಗುತ್ತೆ. ಎಸ್ಐಟಿ ಇಬ್ಬರನ್ನೂ ಕೂಡ ವಿಚಾರಣೆಗೆ ಒಳಪಡಿಸುತ್ತೆ. ಆ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ದೇಣಿಗೆ ಸಂಗ್ರಹ, ಎಣಿಕೆ, ಆ ಸಂಗ್ರಹಣೆ ಮಾಡಿದ ದುಡ್ಡನ್ನ ಅವರು ಬೇರೊಂದು ಕಡೆಗೆ ಇನ್ವೆಸ್ಟ್ ಮಾಡಿದ್ದಾರೆ. ಬ್ಯಾಂಕು, ಬೇರೆ ಬೇರೆ ಜಾಗಕ್ಕೆ, ಬೇರೆ ಬೇರೆ ಫ್ಲಾಟ್, ಅಪಾರ್ಟ್ಮೆಂಟ್ ಹಾಗೆ ಒಂದಷ್ಟು ಆಪ್ಸ್ ಗಳಿಗೆ ಕೂಡ ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಮಾಹಿತಿ ಗೊತ್ತಾಗ್ತಾ ಇದ್ದಂತೆ ಎಸ್ಐಟಿ ಇಬ್ಬರನ್ನು ಕೂಡ ವಿಚಾರಣೆಗೆ ಒಳಪಡಿಸುತ್ತೆ. ಆಗ ಇಲ್ಲಿ ನಮ್ಮ ಅನಿಲ್ ಮಿಶ್ರಾ ಅವ್ರು ಏನ್ ಹೇಳ್ತಾರೆ, ಈ ದೂರನ್ನ ನಾನು ಒಪ್ಕೊಳ್ಳೋದಿಲ್ಲ, ನನ್ನ ಮೇಲೆ ಬಂದಿರುವಂತಹ ಆರೋಪ ಇದು ನನ್ನ ಒಂದು ಕೆಲಸ ಕಾರ್ಯಕ್ಕೆ ವಿರುದ್ಧವಾಗಿರುವಂತದ್ದು. ಯಾಕಂತಂದ್ರೆ ಎಣಿಕೆ ಮಾಡಿರುವಂತಹ ದುಡ್ಡು ಕಳ್ಳತನ ಆಗಿದೆ ಅಂತ ಹೇಳಿ ಮೊದಲು ಪೊಲೀಸರಿಗೆ ದೂರು ಕೊಟ್ಟಿದ್ದೆ ನಾನು. ಅದ ಹೆಂಗೆ ನಾನು ಆ ಸಂಗ್ರಹಣೆ ಆಗಿದ್ದಂತ ದೇಣಿಗೆ ದುಡ್ಡನ್ನ ಕಳ್ಳತನ ಮಾಡ್ತೀನಿ ಅಂತ ಹೇಳಿ ಮರು ಪ್ರಶ್ನೆಯನ್ನ ಎತ್ತುತ್ತಾರೆ ಎಸ್ಐಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಆ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಸದ್ಯ ರಾಮ ಜನ್ಮಭೂಮಿ ಮಾಜಿ ಟ್ರಸ್ಟ್ಗೆ ಎಸ್ಐಟಿ ಕ್ಲೀನ್ ಚಿಟ್ ಅನ್ನ ಕೊಟ್ಟಿದೆ. ಇಬ್ರು ಟ್ರಸ್ಟಿಗಳು, ಮಾಜಿ ಟ್ರಸ್ಟಿಗಳು ಚಂಪತ್ ರಾಯ್ ಹಾಗೆ ಅನಿಲ್ ಮಿಶ್ರಾ ಇಬ್ರಿಗೂ ಕೂಡ ಈಗ ಕ್ಲೀನ್ ಚಿಟ್ ದೊರೆತಿದೆ. ಇವರು ದೋಷಿಗಳಲ್ಲ, ಇವರು ಯಾವುದೇ ರೀತಿಯಾದಂತಹ ದೇಣಿಗೆ ದುಡ್ಡನ್ನ ತೆಗೆದುಕೊಂಡಿಲ್ಲ ಅಂತ ಈಗ ಒಂದು ರಿಲೀಫ್ ಸಿಕ್ಕಿರುವಂತದ್ದು ಪೊಲೀಸರಿಂದ. ಸದ್ಯ ಕೋಟಿ ಹುಂಡಿ ಕಳ್ಳತನ ಮಾಡಿದಂತಹ ಆರೋಪ ಇವರಿಬ್ಬರ ಮೂಲಕ ಕೂಡ ಕೇಳಿಬಂದಿತ್ತು. ಜೂನ್ 27ನೇ ತಾರೀಕು ಅನಿಲ್ ಮಿಶ್ರಾ ತಮ್ಮ ಒಂದು ಟ್ರಸ್ಟಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ಚಂಪತ್ ರಾಯ್ ಕೂಡ ಅವತ್ತೇ ರಾಜೀನಾಮೆ ಕೊಡ್ತಾರೆ. ಈ ದೇಣಿಗೆ ಕಳ್ಳತನದಲ್ಲಿ ಅವರ ಪಾತ್ರವೇ ಇಲ್ಲ ಅಂತ ಎಸ್ಐಟಿ ಕ್ಲೀನ್ ಚಿಟ್ ಅನ್ನು ಕೊಟ್ಟಿದೆ. ಮತ್ತೊಂದು ಕಡೆಗೆ ದೇಣಿಗೆ ಎಣಿಕೆಯಲ್ಲಿ ಕಟ್ಟುನಿಟ್ಟಿನ ನಿಯಂತ್ರಣಕ್ಕೆ ಸಲಹೆಯನ್ನ ಕೂಡ ಈಗ ಕೊಟ್ಟಿರುವಂತದ್ದು. ಹಾಗಾಗಿ ನಿಯಂತ್ರಣ ಕೊಠಡಿ ಸಿಬ್ಬಂದಿ ಮೇಲೆ ಈಗ ಬಿಗಿ ನಿಗಾಕ್ಕೆ ಸೂಚನೆಯನ್ನು ಕೂಡ ಇಡಲಾಗಿದೆ. ಆ ನಿಗಾ ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ ಹುಂಡಿ ಹತ್ರ ಯಾರೇ ಬಂದ್ರು ಕೂಡ ಸೌಂಡ್ ಆಗುತ್ತೆ. ಆ ಸೈರನ್ನು ಯಾರು ಅಳವಡಿಸಿದ್ದಾರೆ ಪೊಲೀಸ್ ಸ್ಟೇಷನ್ ಅವರಿಗೆ ರವಾನೆಯಾಗುತ್ತೆ. ಈ ಎಲ್ಲ ಆಯಾಮದಲ್ಲೂ ಕೂಡ ಬಹಳ ಬಿಗಿ ಬಂದೋಬಸ್ತನ್ನು ಕೈಗೊಂಡಿರುವಂತದ್ದು. ಸದ್ಯ ಟ್ರಸ್ಟ್ಗಳಾದ ಚಂಪತ್ ರಾಯ್ ಹಾಗೆ ಅನಿಲ್ ಮಿಶ್ರಾ ಇವರಿಬ್ಬರ ಮೇಲೆ ಇದ್ದಂತಹ ಕಳಂಕ ಸದ್ಯ ದೂರ ಆಗಿರುವಂತದ್ದು. ಯಾಕಂತಂದ್ರೆ ಅನಿಲ್ ರಾಯ್ ಅವರು ಒಪ್ಲಿಲ್ಲ, ಅವರ ಮೇಲೆ ಬಂದಿರುವಂತಹ ಆರೋಪ ಏನಿದೆ ಇದು ಸತ್ಯಕ್ಕೆ ದೂರವಾದದ್ದು. ನಾನು ರಾಮನನ್ನ ಅಷ್ಟು ಹತ್ರದಿಂದ ಕಂಡಿದ್ದೀನಿ, ನನ್ನ ಆರಾಧ್ಯ ದೈವನಾಗಿ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ದೇಣಿಗೆ ದುಡ್ಡನ್ನ ನಾನು ಹೆಂಗ್ ತೆಗೆದುಕೊಳ್ಳಿ, ಅಂತ ದುಡ್ಡು ನನಗೆ ಬೇಡ. ಈ ಒಂದು ವಿಚಾರ ಬೆಳವಣಿಗೆ ಬಂದ ತಕ್ಷಣನೇ ಪೊಲೀಸರಿಗೆ ದೂರು ಕೊಟ್ಟೋನೆ ನಾನು, ಅದು ಹೇಗೆ ನಾನು ಆ ದುಡ್ಡನ್ನ ತೆಗೆದುಕೊಂಡು ಹೇಗೆ ಆ ದುಡ್ಡಲ್ಲಿ ನಾನು ಮಜಾ ಮಾಡ್ಲಿ ಅಂತ ಹೇಳಿ ಉತ್ತರವನ್ನ ಕೊಡ್ತಾರೆ. ಸದ್ಯ ಈಗ ಎಸ್ಐಟಿಯಿಂದ ಬಿಗ್ ರಿಲೀಫ್ ಸಿಕ್ಕಿದೆ. ಸದ್ಯ ಕೋಟಿ ಹುಂಡಿ ಕಳ್ಳತನ ಮಾಡಿದ್ದ ಆರೋಪಕ್ಕೆ ಸಂಬಂಧಪಟ್ಟಂತೆ ಟ್ರಸ್ಟಿ ಸ್ಥಾನಕ್ಕೆ ಜೂನ್ 27ನೇ ತಾರೀಕು ಇಬ್ರು ಕೂಡ ರಾಜೀನಾಮೆಯನ್ನು ಕೊಡ್ತಾರೆ, ಚಂಪತ್ ರಾಯ್ ಹಾಗೆ ಅನಿಲ್ ಮಿಶ್ರಾ. ಈಗ ಇವರಿಬ್ಬರ ಪಾತ್ರ ಈ ಕಳ್ಳತನದಲ್ಲಿ ಇಲ್ವೇ ಇಲ್ಲ ಅಂತ ಹೇಳಿ ಎಸ್ಐಟಿ ಕೂಡ ಕ್ಲೀನ್ ಚಿಟ್ ಕೊಟ್ಟಿದೆ. ಸದ್ಯ ದೇಣಿಗೆ ಎಣಿಕೆಯಲ್ಲಿ ಮತ್ತೆ ಕಟ್ಟುನಿಟ್ಟಿನ ನಿಯಂತ್ರಣಕ್ಕೆ ಸಲಹೆಯನ್ನು ಕೂಡ ಇಬ್ರು ಕೊಟ್ಟಿದ್ದಾರೆ. ಈ ತರದ ಘಟನೆಗಳು ಮತ್ತೆ ಮರುಕಳಿಸಬಾರದು. ಈ ಒಂದು ದೇಣಿಗೆ ಎಣಿಕೆ ಹುಂಡಿ ಏನಿದೆ ಅದು ರಾಮನ ಭೂಮಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಭಿವೃದ್ಧಿ ಮಾಡೋದಕ್ಕೆ, ಇನ್ನಷ್ಟು ಭಕ್ತರು ಬಂದಾಗ ಅವರಿಗೆ ಆ ದುಡ್ಡನ್ನು ಅನುವು ಮಾಡ್ಕೊಳ್ಳೋದಕ್ಕೆ ಎಲ್ಲ ಆಯಾಮದಲ್ಲಿ ಯೂಸ್ ಮಾಡ್ಕೊಳ್ಳಿ, ಅದನ್ನ ಬಿಟ್ಟು ಯಾರು ಕೂಡ ದುರುಪಯೋಗ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಒಂದಷ್ಟು ಸಲಹೆಯನ್ನ ಚಂಪತ್ ರಾಯ್ ಹಾಗೆ ಅನಿಲ್ ಮಿಶ್ರಾ ಕೊಟ್ಟಿದ್ದಾರೆ.